ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹೆಗ್ಗಿಯಾಳ ತಾಂಡದಲ್ಲಿ ಕರೆಂಟ್ ಸಮಸ್ಯೆ ಸರಿಪಡಿಸುವ ವೇಳೆ ಲೈನ್ಮನ್ ಶ್ರೀಧರ್ ಲಮಾಣಿ ಅವರಿಗೆ ವಿದ್ಯುತ್ ಶಾಖ ತಗುಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಘಟನೆ ನಂತರ ಸ್ಥಳದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳೀಯರು ಕೆಇಬಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಎಲ್ಸಿ ನೀಡಿದರೂ ಸಹ ವಿದ್ಯುತ್ ಹರಿದಿರುವುದೇ ಈ ದುರ್ಘಟನೆಗೆ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಆದರೆ ಈ ಆರೋಪಗಳ ಕುರಿತು ಇನ್ನೂ ಅಧಿಕೃತ ದೃಢೀಕರಣ ಹೊರಬಂದಿಲ್ಲ. ವಿದ್ಯುತ್ ಶಾಖ ತಗುಲಿದ ಬಳಿಕ ಶ್ರೀಧರ್ ಲಮಾಣಿ ಅವರನ್ನು ತಕ್ಷಣ ಮನುಗುಳಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆದರೆ ಹಲವು ಗಂಟೆಗಳು ಕಳೆದರೂ ಯಾವುದೇ ವೈದ್ಯರು ಅಧಿಕಾರಿಗಳು ಆಸ್ಪತ್ರೆಗೆ ಆಗಮಿಸಿಲ್ಲ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಈ ವಿಚಾರ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಇಬಿ ಅಧಿಕಾರಿಗಳು ಘಟನೆ ಕುರಿತು ಮಾಹಿತಿ ನೀಡಿದ್ದು, ಪ್ರಕರಣದ ಸಂಪೂರ್ಣ ತನಿಖೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಘಟನೆಯ ನಿಖರ ಕಾರಣವನ್ನು ಪತ್ತೆ ಹಚ್ಚಲು ಇಲಾಖೆಯಿಂದ ಪರಿಶೀಲನೆ ಮುಂದುವರೆದಿದೆ ಎಂದು ಹೇಳಿದ್ದಾರೆ. ಇನ್ನೊಂದೆಡೆ ಮೃತ ಶ್ರೀಧರ್ ಲಮಾಣಿ ಕುಟುಂಬದವರು ಮಾಧ್ಯಮದೊಂದಿಗೆ ಮಾತನಾಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಈ ಘಟನೆಯಲ್ಲಿ ಯಾರಾದರೂ ನಿರ್ಲಕ್ಷ್ಯ ಅಥವಾ ಸಂಚು ಇದ್ದರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಪ್ರಸ್ತುತ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣದ ತನಿಖೆಯಲ್ಲಿ ತೊಡಗಿಕೊಂಡಿದ್ದಾರೆ. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಬಂದೆ ನವಾಜ್ ಕುಲಾಲ್, ಬಸವನ ಬಾಗೇವಾಡಿ. ದಯವಿಟ್ಟು ಅವ್ರು ಏನಾದರೂ ಇಂತಲ್ಲಿ ಊರೇ ಸಾವುದು ಮನುಗಳೇನೆ ಅದು ಯುವಕರೇ ಸರ್. ಇವೆಲ್ಲ ಮತ್ತು ಅವರು AWE ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಅವರು ಉಸ್ತುವಾರಿ ಇರ್ತಾರೆ. ಅವ್ರು ಮತ್ತೆ ಇಂಥ ಒಂದು ಸಾವಾದ್ರೂ ಅವ್ರು ಬರಂಗಿಲ್ಲ ಅಂತಂದ್ರೆ ಎಂಥ ಕರ್ಮ ಅದ ಅಂತಂದ್ರೆ. ಅಲ್ಲ, ನಿಮ್ಮ ಎಂಪ್ಲಾಯಿಗಳು ಸತ್ತರು ನೀವು ಬರಂಗಿಲ್ಲ ಅಂದಮೇಲೆ ನನ್ನ ಕಾರ್ಮಿಕರು ಸತ್ತಾಗ, ರೈತರು ಸತ್ತಾಗ ಹೆಂಗೆ ಅಂತ ನಾವು ಜೀವನ ಹೆಂಗೆ ಮಾಡೋದು? ಇಂಥ ದೊಡ್ಡ ಊರಿಗೆ 3 ಜನ 2-3 ಜನ ಸ್ಟಾಫ್ ಕೊಡ್ತೀರಿ. ಜಗಳ ಮಾಡಿದಕ್ಕೆ 2 ಸ್ಟಾಫ್ ಕೊಟ್ಟಾರೆ. ಸ್ಯಾಂಕ್ಷನ್ ಆಗಿದ್ದು 4. ಅಲ್ಲ, ಇದು ಏನು 4 2 ಇಲ್ಲ. ಸರ್, ಇಲ್ಲಾಂದ್ರೆ ನಾವು ನಿಮ್ಮೆಲ್ಲೂ ನಾವು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನೀವು ಮತ್ತು ಅವ್ರಿಗೆ ಹೇಳ್ರಿ, ನೀವು ಎಗೆ ಕರೆಕ್ಟಾಗಿ ಸ್ಟಾಫ್ ಕೊಡೋದ್ರೆ ಎಗೆ ಬರ್ತಾರ್ರಿ, 2 ದಿವಸ ಇರ್ತಾರೆ, 4 ದಿವಸ ಓಡೋಕ್ಕಾರ್ರಿ ಅಂತ ಹೇಳ್ತಾರೆ. ಮತ್ತು ಇವ್ರು ಬರೀ ದುಡ್ಡು ತೊಗೊಂಡು ಕೆಲಸ ಮಾಡೋದಾಗಿದ್ರೆ ಮತ್ತೆ ನಾವು ಹೇಳ್ರಿ, ಮತ್ತು ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಕೂತ್ಕೋತೀವಿ. ಅಲ್ಲ ಸರಿಯಾಗಿ ಇನ್ನು ಸುಮ್ಮನೆ ನಾವು ಇಲ್ಲಿ ಮೊದಲೇ ಬಂದಿದ್ದೇವೆ ಅಂದ್ರೆ ಮತ್ತೆ ಬೇರೆನೇ ಹಾಕಿತ್ತಿಲ್ಲ ಬೇಡ ಅಂತ ಹೇಳಿಸಿಂದ ನಾವು ಬರೋದು ಲೇಟ್ ಆಗಿ ನಮಗೆ ಟೈಮ್ ಸಿಗಲಿಲ್ಲ. ಮತ್ತು ಇಂಥ ದೊಡ್ಡ ನಿಮ್ಮ ಎಂಪ್ಲಾಯೀಸ್ ಹತ್ರ ನಿಮ್ಮವ್ರಿಗೆ ಬರೋಂಗಿಲ್ಲ ಅಂತಂದ್ರೆ ರೈತರಿಗೆ ಏನು ಸೇವೆ ಮಾಡಿದ್ರಿ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದನ್ನ ಮಾನ್ಯ ಸಚಿವರಿಗೆ ಗಮನಕ್ಕೆ ತರೋಕ್ಕಿಂತ ಮುಂಚೆ, ನಿಮ್ಮ ಮೇಡಮ್ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಇದನ್ನ ಆ್ಯಕ್ಷನ್ ತೊಗೊಂಡು ಅದನ್ನ ದಯವಿಟ್ಟು ತನಿಖೆ ಮಾಡಿ ಅದು ಏನಾಗಿದೆ ಅಂತ ಹೇಳಿ ನಾವು ಸ್ವಲ್ಪ ಜನರಿಗೆ ತಿಳಿಸ್ರಿ. ಇಲ್ಲಿಕಂದ್ರೆ ನಾವು ಒಂದು ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಮನುಗುಳಿ ಸ್ಟೇಷನ್ ಮುಂದೆ. ಮನುಗುಳಿ ಇಷ್ಟು ಎಲ್ಲ ಕಡೆ ಹೆಂಗೆ ಸಾಯ್ತಾರ? ನೀವು ಮನುಗುಳಾಗ ಸಾಯ್ತಾರೆ ಸರ್. ಎಲ್ಲೇ ನೋಡ್ರಿ, ಇದು 3ನೇ ಜೀವ ರೀ. ನಮ್ಮ ಮನುಗುಳ್ಯಾಗ ಹೋಗೋದು ಚಾರ್ಜ್ ಆಗಿಲ್ಲೋ ನೋಡ್ರಿ. ನಾನು ರೂಪೇಶ್ ಶಹಾ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ, ಎಸ್ಕಾಂ ಬಸವನ ಬಾಗೇವಾಡಿ ಉಪವಿಭಾಗ. ನಮ್ಮದು ವ್ಯಾಪ್ತಿಯಲ್ಲಿ 5 ಶಾಖಾಧಿಕಾರಿಗಳು ಬರ್ತಾವ್ರೆ. ಮನುಗುಳಿ, ಉಕ್ರೆ, ಇಂಗ್ಲೇಶ್ವರ ಮತ್ತು ಹೂವಿನಿಪ್ಪರ್ಗಿ, ಬಾಗೇವಾಡಿ ಪಟ್ಟಣ ಮತ್ತು ಬಾಗೇವಾಡಿ ರೂರಲ್. ಇವತ್ತು 5 ಘಟನೆ ಏನಂದರೆ, ನನಗೆ ಬೆಳಿಗ್ಗೆ 10:30 ನಮ್ಮ ಶಾಖಾಧಿಕಾರಿಯಾದ PM ಉಕ್ಲಿಯವ್ರ ಕಡೆಯಿಂದ ನನಗೆ ಕಾಲ್ ಬರ್ತದೆ. ಏನಂದ್ರೆ, ಸರ್ ನಮ್ಮದು ಶ್ರೀಧರ್ ಲಮಾಣಿ ಅಂಥೇಳಿ ಪವರ್ ಮ್ಯಾನ್ ವಿದ್ಯುತ್ ಅವಘಡದಿಂದ ಮೇಲೆ ಟ್ರಾನ್ಸ್ಫಾರ್ಮರ್ ಮ್ಯಾಗಿಂದ ಬಿದ್ದಾನ ಸರ್, ಅವನದು ಮೃತ್ಯು ಆಗಿದೆ ಅಂಥೇಳಿ ನನಗೆ ಕಾಲ್ ಬರ್ತದೆ. ಕಾಲ್ ಬಂದ ತಕ್ಷಣ ನಾವು ಸ್ಥಳಕ್ಕೆ ಬರ್ತೀವಿ. ಸ್ಥಳ ಬಂದ ಮೇಲೆ ನೋಡೋಕ್ಕಲ್ಲ, ಅವನು ಶ್ರೀಧರ್ಗೆ ಏನದ ಬಿದ್ದಿರ್ತಾನೆ. ಆದರೆ ಕೆಲಸ ಮಾಡೋ ಮುಂದೆ ಅವನು ಉಕ್ಲಿ ಸ್ಟೇಷನಿಂದ LC ತೊಗೊಂಡಿರ್ತಾನೆ ಸರ್. ಒಂದು F11 ಫೀಡ್ರ, ಒಂದು F12 ಫೀಡ್ರ.
2 ಫೀಡರ್ ಮೇಲೆ ಎಲ್ ಸಿ ತೊಗೊಂಡಿರ್ತಾನೆ. ಒಂದು ಕ್ರಾಸಿಂಗ್ ಆಗಿರ್ತದೆ, ಒಂದು ಕೆಲಸ ಮಾಡಬೇಕಾಗಿದ್ದು ಫೀಡರ್ದು ಎಲ್ ಸಿ ತೊಗೊಂಡಿರ್ತಾನೆ. 8 ಗಂಟೆ 45 ನಿಮಿಷಕ್ಕೆ ಉಕ್ಲಿ ಸೆಕ್ಷನ್ ಆಫೀಸರು ಎಲ್ ಸಿ ಕೊಟ್ಟ ಮೇಲೆ ನಮ್ಮ ಶ್ರೀಧರ್ ಲಮಾಣಿ ಏನದಲ್ಲ ಅವರು ಕಂಬ ಹಚ್ಚಿಂದ ಟಿ ಸಿ ಮೇಲೆ ಕೆಲಸ ಮಾಡುವಾಗ ಬಿದ್ದುಬಿಟ್ಟಿದ್ದಾನೆ ತಳಗಡೆ. ಈಗ ಮುಂದಿನ ಪರಿಶೀಲನೆ ಮಾಡುವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು FIR ಆದ ತಕ್ಷಣ ನಮ್ಮ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅವರು ಅದು ಮೆಕ್ಯಾನಿಕಲ್ ಇಂಜುರಿ ಆಗಿದೆ, ಎಲೆಕ್ಟ್ರಿಕಲ್ ಇಂಜುರಿ ಆಗಿದೆ ಅಂತಹದ್ದು ನಿರ್ಣಯ ತೊಗೋತಾರೆ ಸರ್. ಅದ್ರ ಮೇಲೆ ನಮ್ಮದು ಸಿಬ್ಬಂದಿ ಆದ ತಕ್ಷಣ, ನಮ್ಮದು ಗೌರ್ಮೆಂಟ್ ಎಂಪ್ಲಾಯ್ ಆದ ತಕ್ಷಣ ನಮ್ಮದು ಇಲಾಖೆಯಿಂದ ಅವನಿಗೆ ಏನೇನು ಕಾಂಪನ್ಸೇಷನ್ ಬೆನಿಫಿಟ್ಸ್ ಕೊಡಬೇಕಾಗಿದ್ದು ಅದಕ್ಕೆ ನಾವು ಸೂಕ್ತ ಕ್ರಮ ತೊಗೋತೀವಿ. ಮತ್ತು ಇದೇ ಡಿಪಾರ್ಟ್ಮೆಂಟ್ನಲ್ಲಿ ಅವನಿಗೆ ಯಾರಿಗಾದರೂ ಕೊಲ್ಲಬೇಕಂತ ಹೇಳಿ ಉದ್ದೇಶದಿಂದ ಯಾರೇ ಮಾಡಿದ್ರು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖೆ ಮಾಡಿಸಿಂದ ಅವ್ರ ಮೇಲೆ ಅವರು ಕಾನೂನುವರಾಗಿ ಕ್ರಮ ತಗೋತಾರೆ ಸರ್. ಅದಕ್ಕೆ ಅವ್ರ ಮನೆಗಾಗಲಿ ಅವರಿಗೆ ಸಿಬ್ಬಂದಿಗೆ ಮೃತ್ಯು ಆಗಲಿ ಅವ್ರಿಗೆ ಇನ್ಶೂರೆನ್ಸ್ ಕೊಡೋದಾಯಿತು, ಕಾಂಪನ್ಸೇಷನ್ ಕೊಡೋದಾಯಿತು, ಮತ್ತು ಬೇರೆ ನೌಕರಿ ಕೊಡೋದಾಯಿತು, ನಾವು ಎಲ್ಲರೂ ಜೊತೆಯಲ್ಲಿ ನಮ್ಮ ಎಲ್ಲ ನಿಗಮದಿಂದ ಕೂಡಿ ಅವ್ರಿಗೆ ನಾವು ಕೊಡೋದು ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ನಾವು ಈಗ ಸದ್ಯ ತನಿಖೆ ಅವಧಿಯಲ್ಲಿರೋ ಕಾರಣ ನಾವು ರಿಪೋರ್ಟ್ಸ್ ಸಬ್ಮಿಟ್ ಮಾಡ್ತೀವಿ ಗೌರ್ಮೆಂಟ್ ಲೆವೆಲಲ್ಲಿ. 1 ವರ್ಷ ಒಳಗಡೆ ಅವ್ರ ಮನೇಲಿ ಇದ್ದವ್ರಿಗೆ ಏನಿದೆ ನೌಕರಿ ಬರೋಂಗೆ ವ್ಯವಸ್ಥೆ ನಾವು ಶಿಫಾರಸು ಮಾಡ್ತೀವಿ ಸರ್. ಮತ್ತು ಅದು ಅವರು ಆರೋಪ ಮಾಡ್ತಿದ್ದಾರೆ, ಈಗ ದುಃಖ ಆಗಿದೆ ಸರ್. ಅವ್ರ ಮನೆ ವ್ಯಕ್ತಿ ಮೃತ್ಯು ಆಗಿದೆ, ಅವ್ರಿಗೆ ದುಃಖ ಆಗ್ತಾಯಿದೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಅದು ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖೆ ಮಾಡಿದ ತಕ್ಷಣ ಅದು ಗೊತ್ತಾಗುತ್ತೆ ಸರ್. ಅದು ಯಾರು ನೇರ ಹೊಣೆಗಾರರು ಆ ಥರ ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದಾರಲ್ಲ ಅವರು ಗೊತ್ತಾರೆ ಸರ್. ಇಲ್ಲ, ನಾವು ಇಲಾಖೆಯಿಂದ ಅದು ಮಾಡಿಸ್ತೀವಿ ಸರ್ ಏನಿದ್ದು. ನಾನು ರೂಪೇಶ್ ವಿ ಶಹಾ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಮತ್ತು ಇವರು ನಮ್ಮ ಸಿಬ್ಬಂದಿಯಾದ CS ರೆಡ್ಡಿ, ಉಕ್ಲಿ ಸ್ಟೇಷನ್ ಇನ್ಚಾರ್ಜ್, ಇವರು ನಮ್ಮ SO ರಜಪೂತ್ ಅವರು, ಹೂವಿನಿಪ್ಪರಿಗೆ ಶಾಖಾಧಿಕಾರಿ.